ನಮಸ್ಕಾರ ವೀಕ್ಷಕರೇ, ಇಡೀ ಜಗತ್ತು ಅಲ್ಲೋಲಕಲ್ಲೋಲವಾಗ್ತಿದೆ. ಭಾರತಕ್ಕೂ ಅತಿದೊಡ್ಡ ಪೆಟ್ಟು ಬಿದ್ದಿದೆ. ಮೂರನೇ ಮಹಾಯುದ್ಧ ಶುರುವಾಗ್ಬಿಟ್ಟಿದೆ. ಎರಡು ರಾಷ್ಟ್ರಗಳು ಈಗ ರಕ್ತ ಚರಿತ್ರೆಯನ್ನು ಬರೆಯೋದಕ್ಕೆ ಮುನ್ನುಡಿ ಬರೆದಿವೆ. ಪ್ರಬಲ ರಾಷ್ಟ್ರಗಳು ಅದರ ಬೆನ್ನಿಗೆ ನಿಂತಿವೆ. ಭಾರತಕ್ಕೂ ಇದು ಬಹಳ ಕಳವಳಕಾರಿ ಸಂಗತಿ. ಭಾರತವು ಕೂಡ ಇದರ ಪರಿಣಾಮವನ್ನು ಎದುರಿಸ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನಕ್ಕಂತೂ ಡವ ಶುರುವಾಗಿದೆ. ಇದೆಲ್ಲದಕ್ಕೂ ಕಾರಣ ಇರಾನ್ ಮೇಲೆ ಇಸ್ರೇಲ್ನ ರಣಭೀಕರ ದಾಳಿ. ಬರೋಬ್ಬರಿ 78 ಜನ ಸಾವನ್ನಪ್ಪಿದ್ದಾರೆ, 329 ಮಂದಿ ಗಾಯಗೊಂಡಿದ್ದಾರೆ. ಜಗತ್ತಿನಲ್ಲಿ ಮತ್ತೊಂದು ಯುದ್ಧ ಭುಗಿಲೆದ್ದಿದೆ. ಈಗ ಇಸ್ರೇಲ್ ಹಾಗೂ ಇರಾನ್ ಯುದ್ಧ ಭೂಮಿಯಲ್ಲಿ ಮುಖಾಮುಖಿಯಾಗಿವೆ. ಮಧ್ಯಪ್ರಾಚ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಯಾವ ವಿಚಾರ ಭೀತಿಯನ್ನು ಸೃಷ್ಟಿ ಮಾಡಿತ್ತೋ ಆ ಕ್ಷಣ ಬಂದೇ ಬಿಟ್ಟಿದೆ. ವೀಕ್ಷಕರೇ, ಮಧ್ಯಪ್ರಾಚ್ಯ ಮತ್ತೊಮ್ಮೆ ಹೊತ್ತಿ ಉರಿತಾ ಇದೆ. ಇಸ್ರೇಲ್ ಇರಾನ್ ಮೇಲೆ ರಣಭೀಕರ ದಾಳಿಯನ್ನು ನಡೆಸಿದೆ. ಇರಾನ್ನ ದೊಡ್ಡ ತಲೆಗಳನ್ನು ಬೇಟೆಯಾಡಿದೆ. ಇದು ಮೂರನೇ ಮಹಾಯುದ್ಧ ಸ್ಫೋಟಗೊಳ್ಳೋದಕ್ಕೆ ಮುನ್ನುಡಿ ಬರದಂತಿದೆ. ಯಾಕಂದರೆ ಇರಾನ್ ಮೇಲೆ ಇಸ್ರೇಲ್ ಮಾರಣಾಂತಿಕ ದಾಳಿಯನ್ನು ನಡೆಸಿರುವಂಥದ್ದು. ಈ ದಾಳಿಯಲ್ಲಿ ಇರಾನ್ ದೇಶದ ಜನರಲ್ ಅಮೀರ್ ಅಲಿ, ಮೇಜರ್ ಜನರಲ್ ಮೊಹಮ್ಮದ್ ಬಾಘೇರಿ, ಮೇಜರ್ ಜನರಲ್ ಹೊಸೇನ್ ಸಲಾಮಿ ಮತ್ತು ಮೇಜರ್ ಜನರಲ್ ಗೋಲಂ ಅಲಿ ರಶೀದ್ ಇವರುಗಳು ಸೇರಿದಂತೆ ಹಲವಾರು ಹಿರಿಯ ಮಿಲಿಟರಿ ಕಮಾಂಡರ್ಗಳು ಮತ್ತು ಪರಮಾಣು ವಿಜ್ಞಾನಿಗಳು ಕೂಡ ಸಾವನ್ನಪ್ಪಿದ್ದಾರೆ. ವೀಕ್ಷಕರೇ, ಈ ಬಗ್ಗೆ ಇರಾನ್ ಕೂಡ ಖಚಿತಪಡಿಸಿದೆ. 1980ರ ದಶಕದಲ್ಲಿ ಇರಾಕ್ನೊಂದಿಗಿನ ಯುದ್ಧದ ಬಳಿಕ ಇರಾನ್ ಎದುರಿಸಿದಂತಹ ಅತ್ಯಂತ ಭೀಕರ ದಾಳಿ ಇದು. ವೀಕ್ಷಕರೇ, ನಿನ್ನೆ ರಾತ್ರಿ ಇಡೀ ಇಸ್ರೇಲ್ ಇರಾನ್ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿದೆ. ಇನ್ನು ಸಾವನ್ನಪ್ಪಿದವರಲ್ಲಿ ಇರಾನ್ನ ಪರಮಾಣು ಇಂಧನ ಸಂಸ್ಥೆಯ ಮಾಜಿ ಮುಖ್ಯಸ್ಥ ಫೆರಡೌನ್ ಅಬ್ಬಾಸಿ ಸೇರಿದಂತೆ 6 ಪರಮಾಣು ವಿಜ್ಞಾನಿಗಳು ಸೇರಿದ್ದಾರೆ. ಇರಾನ್ನ ಟೆಹರಾನ್ ಸೇರಿ ಹಲವು ಕಡೆಗಳಲ್ಲಿ ಕ್ಷಿಪಣಿ ದಾಳಿಯಾಗಿದೆ. ಇಸ್ರೇಲ್ ಈ ಒಂದು ಕಾರ್ಯಾಚರಣೆಗೆ ರೈಸಿಂಗ್ ಲಯನ್ ಅನ್ನುವ ಹೆಸರನ್ನು ಇಟ್ಟಿದೆ. ವೀಕ್ಷಕರೇ, ಇಲ್ಲಿ ಇಸ್ರೇಲ್ನ ಗುರಿ ಒಂದೇ: ತನ್ನ ವಿರುದ್ಧವಾಗಿ ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಶಸ್ತ್ರಾಸ್ತ್ರ ವಿಚಾರದಲ್ಲಿ ಶಕ್ತಿಶಾಲಿ ಆಗಬಾರದು ಅನ್ನೋದು. ಹೀಗಾಗಿ ಈ ರೈಸಿಂಗ್ ಲಯನ್ ಕಾರ್ಯಾಚರಣೆ ಪರಮಾಣು ಸೌಲಭ್ಯಗಳು ಮತ್ತು ಮಿಲಿಟರಿ ನಾಯಕತ್ವವನ್ನು ಕೇಂದ್ರೀಕರಿಸಿದಂತಹ ದಾಳಿಯಾಗಿದೆ. ತನ್ನ ದಾಳಿಯ ಸಮಯದಲ್ಲಿ ಇಸ್ರೇಲ್ ಕೆಲವು ಪರಮಾಣು ವಿಜ್ಞಾನಿಗಳು, ಮಿಲಿಟರಿ ನಾಯಕರನ್ನು ಕೊಂದಿದೆ. ಇರಾನ್ ದೇಶದ ಮೂಲೆಗೂ ಸರಣಿ ವೈಮಾನಿಕ ದಾಳಿಗಳನ್ನು ನಡೆಸಿದೆ. ಈ ನಡುವೆ ಇಸ್ರೇಲ್ ದಾಳಿ ನಡೆದ ಕೆಲವೇ ಗಂಟೆಗಳ ನಂತರದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಇಸ್ರೇಲ್ ಜೊತೆ ಪರಮಾಣು ಒಪ್ಪಂದ ಮಾಡಿಕೊಳ್ಳುವಂತೆ ಒತ್ತಾಯಿಸಿದ್ದಾರೆ ಮತ್ತು ಮಿಲಿಟರಿ ಕ್ರಮದ ಸಾಧ್ಯತೆಯ ಬಗ್ಗೆಯೂ ಎಚ್ಚರಿಕೆ ನೀಡಿದ್ದಾರೆ. ನಾನು ಇರಾನ್ಗೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಇರುವಂತಹ ಅವಕಾಶದ ಬಗ್ಗೆ ಹೇಳಿದ್ದೇನೆ. ಈ ಮೂಲಕ ಇನ್ನಷ್ಟು ಹತ್ಯಾಕಾಂಡವನ್ನು ನಿಲ್ಲಿಸಬಹುದು ಅಂತ ಸೂಚನೆಯನ್ನು ಟ್ರಂಪ್ ಕೊಟ್ಟಿದ್ದಾರೆ. ಇಲ್ಲಿ ಇಸ್ರೇಲ್ಗೆ ದೊಡ್ಡ ಬೆಂಬಲವಾಗಿ ನಿಂತಿರೋದೇ ಅಮೆರಿಕ ಮತ್ತು ಟ್ರಂಪ್. ಇನ್ನು ಇಸ್ರೇಲ್ ಈ ಒಂದು ಯುದ್ಧದ ನಂತರದಲ್ಲಿ ಇಡೀ ಜಗತ್ತಿಗೆ ಒಂದು ಬಿಗ್ ಸಂದೇಶವನ್ನು ಕೊಟ್ಟಿದೆ. ಇರಾನ್ ಮೇಲಿನ ಈ ದೊಡ್ಡ ಪ್ರಮಾಣದ ದಾಳಿ ನಡೆಸಿದ ನಂತರದಲ್ಲಿ ವಿಶ್ವಾದ್ಯಂತ ಇರುವ ತನ್ನ ಎಲ್ಲ ರಾಯಭಾರ ಕಚೇರಿಗಳನ್ನು ಇಸ್ರೇಲ್ ಮುಚ್ಚುತ್ತಾ ಇದೆ. ಜಗತ್ತಿನ ವಿವಿಧ ರಾಷ್ಟ್ರಗಳು ತನ್ನ ನಾಗರಿಕರು ಜಾಗರೂಕರಾಗಿರಬೇಕು. ಯಹೂದಿ ಅಥವಾ ಇಸ್ರೇಲ್ನ ಯಾವುದೇ ಲಾಂಛನವನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರದರ್ಶಿಸಬಾರದು ಅಂತ ರಾಯಭಾರ ಕಚೇರಿ ಹೇಳಿಕೊಳ್ಳುವ ಮೂಲಕವಾಗಿ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟಿದೆ. ಇಸ್ರೇಲ್ ರಾಯಭಾರಿ ಕಚೇರಿಯ ಯಾವುದೇ ಸೇವೆಗಳು ಇರೋದಿಲ್ಲ. ಯಾವುದೇ ದಾಳಿ ನಡೆದರೂ ನಾಗರಿಕರು ಸ್ಥಳೀಯ ಭದ್ರತಾ ಸಿಬ್ಬಂದಿಗಳೊಂದಿಗೆ ಸಹಕರಿಸುವಂತೆ ಎಚ್ಚರಿಕೆಯ ಸಂದೇಶದಲ್ಲಿ ತಿಳಿಸಲಾಗಿದೆ. ಆದರೆ ಎಷ್ಟು ದಿನಗಳವರೆಗೆ ರಾಯಭಾರ ಕಚೇರಿ ಮುಚ್ಚಿರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಇಸ್ರೇಲ್ ಕೊಟ್ಟಿಲ್ಲ. ಇನ್ನು ರಾಯಭಾರ ಕಚೇರಿಯ ಸಿಬ್ಬಂದಿಗಳು ಕರೆ ಸ್ವೀಕರಿಸಿದ್ರೂ ಕೂಡ ಯಾವುದೇ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಇತ್ತೀಚಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲೇ ಜಗತ್ತಿನಾದ್ಯಂತ ಇಸ್ರೇಲಿ ರಾಯಭಾರ ಕಚೇರಿಗಳನ್ನು ಮುಚ್ಚಲಾಗುತ್ತೆ, ಹಾಗೆ ರಾಯಭಾರ ಕಚೇರಿ ಸೇವೆಗಳು ಇರೋದಿಲ್ಲ ಅಂತ ಮಾತ್ರ ತಿಳಿಸಿದೆ. ಇನ್ನು ಜರ್ಮನಿಯ ಚಾನ್ಸಲರ್ ಫ್ರೆಡ್ರಿಕ್ ಮರ್ಜ್ ಅವರು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ. ತನ್ನ ದೇಶದಲ್ಲಿರುವ ಯಹೂದಿ ಮತ್ತು ಇಸ್ರೇಲ್ ತಾಣಗಳಿಗೆ ಹೆಚ್ಚಿನ ಭದ್ರತೆಯನ್ನು ನೀಡೋದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಇರಾನ್ನ ಅಣುಶಕ್ತಿ ಕೇಂದ್ರಗಳು ಮತ್ತು ಕ್ಷಿಪಣಿ ಕಾರ್ಖಾನೆಗಳ ಮೇಲೆ ದಾಳಿ ನಡೆಸಲಾಗಿದೆ. ಅಣುಬಾಂಬ್ ಉತ್ಪಾದಿಸೋದಕ್ಕೆ ಮುಂದಾಗಿರುವಂತಹ ಇರಾನ್ ಯತ್ನವನ್ನು ತಡೆಯೋದಕ್ಕೆ ಈ ಒಂದು ಸೇನಾ ಕಾರ್ಯಾಚರಣೆ ಮುಂದುವರಿಯಲಿದೆ ಅಂತ ಇಸ್ರೇಲ್ ಹೇಳಿದೆ. ಅಮೆರಿಕದ ಮಾತುಕತೆಗೆ ಸೊಪ್ಪು ಹಾಕದಂತಹ ಇರಾನ್ ದಾಳಿಯನ್ನು ತಾನೇ ಆಹ್ವಾನಿಸಿಕೊಂಡಂತಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ದಾಳಿ ಮತ್ತಷ್ಟು ಘೋರವಾಗಲಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅದರ ಬೆನ್ನಲ್ಲೇ ಹೇಳಿಕೆಯನ್ನು ಕೊಟ್ಟಿರೋದು, ಎಚ್ಚರಿಕೆಯನ್ನು ಕೊಟ್ಟಿರೋದು ಇಡೀ ಜಗತ್ತು ಈಗ ಅಲ್ಲೋಲಕಲ್ಲೋಲವಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಸದ್ಯ ಈ ಒಂದು ಇಸ್ರೇಲ್ ದಾಳಿಯ ನಂತರದಲ್ಲಿ ಇಡೀ ಇರಾನ್ನಲ್ಲಿ ಕೋಲಾಹಲ ಉಂಟಾಗಿದೆ. ಆತುರದಲ್ಲಿ ಇರಾನ್ ತನ್ನ ಟೆಹರಾನ್ ವಾಯು ಪ್ರದೇಶವನ್ನು ಮುಚ್ಚಿದೆ. ಈ ಮೂಲಕ ಇರಾನ್ ದಾಳಿಯ ಪುರಾವೆಯನ್ನು ಇಡೀ ಜಗತ್ತಿಗೆ ತೋರಿಸಿದೆ ಮತ್ತು ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದೆ. ಇಸ್ರೇಲ್ ಕೈಗೊಂಡಂತಹ ಆಪರೇಷನ್ ರೈಸಿಂಗ್ ಲಯನ್ಗೆ ಪ್ರತಿಕಾರವಾಗಿ ಇರಾನ್ ಸರಣಿ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಅಂದರೆ ವೀಕ್ಷಕರೇ, ಈಗ ಇರಾನ್ ಕೂಡ ಪ್ರತಿಕಾರವನ್ನು ಆರಂಭಿಸಿದೆ. ಇರಾನ್ ಕೂಡ ಇಸ್ರೇಲ್ ಮೇಲೆ ಕ್ಷಿಪಣಿಗಳ ಸುರಿಮಳೆ ಮಾಡಿದೆ. ಇಸ್ರೇಲ್ನಾದ್ಯಂತ ಶುಕ್ರವಾರ ವಾಯುದಾಳಿಯ ಸೈರನ್ಗಳು ಮೊಳಗಿದ್ವು. ಈ ಒಂದು ದಾಳಿಯಲ್ಲಿ ಇರಾನ್ ಸುಮಾರು 150 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಿದೆ ಅಂತ ಇಸ್ರೇಲ್ ಮಾಧ್ಯಮಗಳು ವರದಿ ಮಾಡಿವೆ.
ಹಾಗೆ ಶುಕ್ರವಾರ ಜೆರುಸಲೆಂನ ಹಲವು ಕಡೆಗಳಲ್ಲಿ ಸ್ಫೋಟಗಳ ಸದ್ದು ಕೇಳಿ ಬಂದಿದೆ. ಕ್ಷಿಪಣಿ ದಾಳಿಯಿಂದಾಗಿ ಟೆಲ್ ಅವೀವ್ ನಗರದಲ್ಲಿ ದಟ್ಟದಾದ ಹೊಗೆ ಆವರಿಸಿರುವುದನ್ನು ಇಸ್ರೇಲಿ ಮಾಧ್ಯಮಗಳು ಪ್ರಸಾರ ಮಾಡಿವೆ. ಈ ದಾಳಿಯಿಂದಾಗಿ ಒಟ್ಟು 9 ಕಡೆಗಳಲ್ಲಿ ತೀವ್ರವಾದ ನಷ್ಟ ಉಂಟಾಗಿದೆ. ಸುಮಾರು 15 ಜನರು ಗಾಯಗೊಂಡಿದ್ದಾರೆ. ಹೆಚ್ಚಿನವರು ಸುರಕ್ಷಿತವಾಗಿದ್ದಾರೆ ಅಂತ ವರದಿಯಾಗಿದೆ. ಯುದ್ಧದ ಮುನ್ಸೂಚನೆಯ ಬೆನ್ನಲ್ಲೇ ಇಸ್ರೇಲ್ ಸೇನೆಯು ತನ್ನ ದೇಶಾದ್ಯಂತ ಜನರು ಬಾಂಬ್ ರಕ್ಷಣಾ ತಾಣಗಳಿಗೆ ಸ್ಥಳಾಂತರಗೊಳ್ಳುವಂತೆ ಆದೇಶವನ್ನು ಕೊಟ್ಟಿದೆ. ಸದ್ಯದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಇರಾನ್ ಇಲ್ಲಿ ಸೈಲೆಂಟ್ ಆಗುವಂತೆ ಕಾಣಿಸ್ತಾ ಇಲ್ಲ. ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಇಸ್ರೇಲ್ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ತೀವಿ, ಬಿಡೋದೇ ಇಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಇರಾನ್ ಕ್ಷಿಪಣಿಗಳು ಇಸ್ರೇಲ್ ಕಡೆಗೆ ಹಾರ್ತಾ ಇದ್ದಂತೆ ಸಂದೇಶ ಕೊಟ್ಟಿದ್ದಾರೆ. ಇಸ್ರೇಲ್ನ ಮಿಲಿಟರಿ ಪ್ರತಿದಾಳಿಗೆ ಇರಾನ್ ಸಿದ್ಧವಾಗಿದೆ ಅಂತ ಹೇಳ್ತಿದ್ದಾರೆ. ಇಸ್ರೇಲ್ ದಾಳಿ ಮಾಡಿದ ತಕ್ಷಣ ಅದು ಎಲ್ಲವೂ ಇಲ್ಲಿಗೆ ಮುಗಿದೋಯ್ತು ಅಂತ ಭಾವಿಸ್ಕೊಳ್ಬೇಡಿ. ಅವರು ಯುದ್ಧವನ್ನು ಆರಂಭಿಸಿ ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ. ನಾವು ಅವರಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಯುದ್ಧ ಭಾರತದ ಮೇಲೂ ಬಹಳ ದೊಡ್ಡ ಪರಿಣಾಮ ಬಿದ್ದಿದೆ. ಈಗಾಗಲೇ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಯುದ್ಧದ ಭೀತಿಯಿಂದಾಗಿ ಕಳೆದ 1 ವರ್ಷದಿಂದ ಭಾರತೀಯ ಷೇರುಪೇಟೆ ನಲುಗಿ ಹೋಗಿದೆ. ಇದು ಜನರ ಆರ್ಥಿಕ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಹಲವರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಇನ್ನು ಜನ ಬೆಲೆ ಏರಿಕೆಯಿಂದಾಗಿ ಈಗಾಗಲೇ ತತ್ತರಿಸಿ ಹೋಗ್ತಿದ್ದಾರೆ. ಅದರ ಬೆನ್ನಲ್ಲೇ ಇಸ್ರೇಲ್ ಇರಾನ್ ನಡುವಿನ ಉದ್ವಿಗ್ನತೆ ಈ ಆತಂಕವನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ಅದರ ಪರಿಣಾಮ ಈಗಾಗಲೇ ಜನಜೀವನದ ಮೇಲೆ ಕಂಡು ಬರ್ತಾ ಇದೆ. ಈ 2 ರಾಷ್ಟ್ರಗಳ ಉದ್ವಿಗ್ನತೆಯ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಕರೆ ಮಾಡಿದ್ದಾರೆ. ಈ ಬಗ್ಗೆ ನರೇಂದ್ರ ಮೋದಿ ಅವರು ಇಸ್ರೇಲ್ ಪ್ರಧಾನಿಯೊಂದಿಗೆ ತಮ್ಮ ಸಂವಾದವನ್ನು ದೃಢಪಡಿಸಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರಿಂದ ದೂರವಾಣಿ ಕರೆ ಬಂದಿದೆ. ಅವರು ಇಸ್ರೇಲ್ ಇರಾನ್ ಪರಿಸ್ಥಿತಿಯ ಬಗ್ಗೆ ನನಗೆ ವಿವರಿಸಿದ್ದಾರೆ. ನಾನು ಭಾರತದ ಕಳವಳಗಳನ್ನು ಹಂಚಿಕೊಂಡಿದ್ದೇನೆ. ಆ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಶೀಘ್ರವಾಗಿ ಪುನಃಸ್ಥಾಪಿಸುವ ಅಗತ್ಯವನ್ನು ಒತ್ತಿ ಹೇಳಿದ್ದೇನೆ ಅಂತ ಮೋದಿ ತಿಳಿಸಿದ್ದಾರೆ. ವೀಕ್ಷಕರೇ, ಈ ಎಲ್ಲ ವಿಚಾರಗಳು ಒಂದು ಕಡೆಯಾದರೆ, ಇನ್ನು ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಪಾಕಿಸ್ತಾನಕ್ಕೆ ಟೆನ್ಷನ್ ಹೆಚ್ಚಾಗಿದೆ. ಈ 2 ದೇಶಗಳ ನಡುವಿನ ಉದ್ವಿಗ್ನತೆ ಪಾಕಿಸ್ತಾನದ ಆತಂಕವನ್ನು ಹೆಚ್ಚು ಮಾಡಿದೆ. ಹೋರಾಟ ನಡೀತಿರೋದು ಇರಾನ್ ಇಸ್ರೇಲ್ ನಡುವೆ. ಆದರೂ ಆತಂಕ ಹೆಚ್ಚಾಗಿರೋದು ಮಾತ್ರ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ಗೆ. ಇಸ್ರೇಲ್ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಜಾಗತಿಕ ಶಾಂತಿಗೆ ಅಪಾಯವನ್ನುಂಟು ಮಾಡುವಂತಹ ಇಂತಹ ಚಟುವಟಿಕೆಗಳನ್ನು ನಿಲ್ಲಿಸೋದಕ್ಕೆ ತಕ್ಷಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅಂತಾರಾಷ್ಟ್ರೀಯ ಸಮುದಾಯ ಮತ್ತು ವಿಶ್ವಸಂಸ್ಥೆಗೆ ಮನವಿ ಮಾಡ್ತೇವೆ ಅಂತ ಹೇಳಿದರು. ಇದನ್ನು ಕೇಳಿ ನಿಮಗೂ ಕೂಡ ಆಶ್ಚರ್ಯ ಆಗಬಹುದು, ಪಾಕಿಸ್ತಾನಕ್ಕೆ ಇಷ್ಟೊಂದು ಒಳ್ಳೆ ಬುದ್ಧಿ ಎಲ್ಲಿಂದ ಬಂತು ಅಂತ. ಆದರೆ ಅದಕ್ಕೆ ಕಾರಣ ಬೇರೆಯೇ ಇದೆ. ಶಹಬಾಜ್ ಅವರ ಈ ಒಂದು ಆತಂಕಕ್ಕೆ 3 ಪ್ರಮುಖ ಕಾರಣಗಳಿವೆ. ಮೊದಲನೇದಾಗಿ, ಇರಾನ್ನಲ್ಲಿ ಪಾಕಿಸ್ತಾನಿಯರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹೀಗಾಗಿ ಇಸ್ರೇಲ್ ದಾಳಿಯಿಂದ ಕಾಪಾಡಿಕೊಳ್ಳೋದಕ್ಕೆ, ಅವರೆಲ್ಲರನ್ನ ಸುರಕ್ಷಿತವಾಗಿ ಕರೆತರೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡುವಂತೆ ಅಧಿಕಾರಿಗಳಿಗೆ ಶಹಬಾಜ್ ಶರೀಫ್ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಇಶಾಕ್ ದಾರ್ ಅವರು ವಿದೇಶಾಂಗ ಸಚಿವಾಲಯದಲ್ಲಿ ಬಿಕ್ಕಟ್ಟು ನಿರ್ವಹಣಾ ಘಟಕವನ್ನು ಸ್ಥಾಪನೆ ಮಾಡಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಸಹಾಯವಾಣಿಯನ್ನು ಕೂಡ ತೆರೆಯಲಾಗಿದೆ. ಇದಲ್ಲದೆ ಮತ್ತೊಂದು ಕಾರಣ ಅಂದರೆ, ಇರಾನ್ನಲ್ಲಿ ಪಾಕಿಸ್ತಾನ ಬಹಳ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡಿದೆ. ಪಾಕಿಸ್ತಾನ ಮತ್ತು ಇರಾನ್ ದ್ವಿಪಕ್ಷೀಯ ವ್ಯಾಪಾರವನ್ನು $10 ಬಿಲಿಯನ್ ಕೊಂಡೊಯ್ಯುವ ಗುರಿಯನ್ನು ಹೊಂದಿರುವ ಒಂದು ಒಪ್ಪಂದಕ್ಕೂ ಕೂಡ ಸಹಿ ಹಾಕಿವೆ. ವ್ಯಾಪಾರ ಮತ್ತು ಹೂಡಿಕೆಯಲ್ಲಿ ಹೆಚ್ಚಿಸುವುದಕ್ಕೆ ಕಳೆದ ಸೆಪ್ಟೆಂಬರ್ನಲ್ಲಿ ಈ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪಾಕಿಸ್ತಾನ ಈಗಾಗಲೇ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ನೆರವನ್ನು ಪಡೆದುಕೊಳ್ತಾ ಇದೆ. ಈ $7 ಬಿಲಿಯನ್ ನೆರವಿನ ಯೋಜನೆಯಡಿಯಲ್ಲಿ ಪಾಕಿಸ್ತಾನ ಆರ್ಥಿಕ ಸುಧಾರಣೆಗೆ ಸಾಗ್ತಿರುವಂತಹ ಸಮಯದಲ್ಲೇ ಇಸ್ರೇಲ್ ಇರಾನ್ ನಡುವಿನ ಉದ್ವಿಗ್ನತೆ ಪಾಕಿಸ್ತಾನವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಅಂದರೆ ಇರಾನ್ನ ಸಂಘರ್ಷ ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ. ಪಾಕಿಸ್ತಾನಕ್ಕೆ ಬಹಳ ಹತ್ತಿರದಲ್ಲಿರುವಂತಹ ದೇಶ ಇರಾನ್. ಒಂದು ಕಡೆ ಪಾಕಿಸ್ತಾನ ಏನಾದರೂ ಇರಾನ್ಗೆ ಬಹಿರಂಗ ಬೆಂಬಲ ಘೋಷಣೆ ಮಾಡದೇ ಇದ್ರೆ ಮುಂಬರುವ ದಿನಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು. ಮತ್ತೊಂದು ಕಡೆ ಬಹಿರಂಗವಾಗಿ ಇರಾನ್ ಜೊತೆ ನಿಂತರೆ ಅಮೆರಿಕವನ್ನು ಎದುರು ಹಾಕಿಕೊಂಡಂತಾಗುತ್ತೆ. ಹೀಗಾಗಿ ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ, ಪೀಕಲಾಟಕ್ಕೆ ಸಿಲುಕಿಸಿದೆ. ಒಟ್ಟಾರೆಯಾಗಿ ಇಸ್ರೇಲ್ ಇರಾನ್ನ ಸಂಘರ್ಷ ಈಗ ಜಾಗತಿಕವಾಗಿ ಆತಂಕವನ್ನು ಸೃಷ್ಟಿ ಮಾಡಿದೆ. 3ನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆದಿದೆ ಅಂತಲೇ ಹೇಳಲಾಗ್ತಾ ಇದೆ. ಮತ್ತೊಂದು ರಕ್ತ ಚರಿತ್ರೆ ಬರೆಯೋದಕ್ಕೆ ಈ 2 ದೇಶಗಳು ಯುದ್ಧ ಭೂಮಿಯಲ್ಲಿ ಮುಖಾಮುಖಿಯಾಗಿವೆ. ಹಾಗಾದರೆ ವೀಕ್ಷಕರೇ, ಈ ಒಂದು ಯುದ್ಧದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ ಚಾನಲ್ ಅನ್ನು ಫಾಲೋ ಮಾಡಬಹುದು. ಧನ್ಯವಾದಗಳು ವೀಕ್ಷಕರೇ.